ಮತ್ತೆ ಚುನಾವಣೆಯ ಅಖಾಡಕ್ಕಿಳಿದ ಮೂವರು ಕಾಂಗ್ರೆಸ್ ಶಾಸಕರು. ಮತ್ತೆ ಎಲೆಕ್ಷನ್ಗೆ ನಿಂತ ಕಾಂಗ್ರೆಸ್ನ ಮೂವರು ಎಂಎಲ್ಎಗಳು. ಕಾಂಗ್ರೆಸ್ನ ಮೂವರು ಶಾಸಕರು, ಒಬ್ಬಿಬ್ಬರಲ್ಲ ಮೂವರು, ಕಾಂಗ್ರೆಸ್ನ ಮೂವರು ಶಾಸಕರಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ಅದೇನು ಚುನಾವಣೆ, ಯಾವ ಚುನಾವಣೆ, ಯಾವುದಕ್ಕೆ ನಾಮಪತ್ರ? ಶಾಸಕರಾಗಿದ್ದುಕೊಂಡೇ ಚುನಾವಣಾ ನಾಮಪತ್ರ ಸಲ್ಲಿಕೆಯಾಗಿದೆ. ಕಾಂಗ್ರೆಸ್ನ ಶಾಸಕರಾದ ಕೊಟ್ಟನೂರು ಮಂಜುನಾಥ್ ಜೊತೆಗೆ ಮತ್ತೋರ್ವ ಶಾಸಕರಾದ ಕೆಜಿಎಫ್ ಕಾಂಗ್ರೆಸ್ನ ಶಾಸಕಿ ರೂಪಕಲಾ ಶಶಿಧರ್ ಅವರು ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ಬಾಗೇಪಲ್ಲಿ ಕಾಂಗ್ರೆಸ್ನ ಎಂಎಲ್ಎ ಎಸ್ಎನ್ ಸುಬ್ಬಾರೆಡ್ಡಿಯು ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಇದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಬ್ಯಾಂಕಿಗೆ ಒಂದು ಚುನಾವಣೆ. 18 ನಿರ್ದೇಶಕರ ಹುದ್ದೆಗೆ ನಡೆಯುವಂತಹ ಚುನಾವಣೆಯಲ್ಲಿ ಶಾಸಕರ ಸ್ಪರ್ಧೆ. ಮೇ 28ರಂದು ನಿರ್ದೇಶಕರ ಹುದ್ದೆಗಳಿಗೆ ನಡೆಯಲಿರ್ತಕ್ಕಂತಹ ಒಂದು ಚುನಾವಣೆ. ಆವತ್ತೇ ಡಿಸಿಸಿ ನಿರ್ದೇಶಕ ಹುದ್ದೆಗಳ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಮತ್ತೆ ಎಲೆಕ್ಷನ್ಗೆ ನಿಂತಹ ಕಾಂಗ್ರೆಸ್ನ ಮೂವರು ಶಾಸಕರು. ಇನ್ನು ಶಾಸಕರಾಗಿದ್ದುಕೊಂಡೇ ನಿರ್ದೇಶಕರ ನೇಮಕಾತಿ ಅಥವಾ ಆ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹದ್ದು ಸಹಜ. ಅದು ಎರಡು ಹುದ್ದೆಗಳನ್ನು ಕೂಡ ನಿಭಾಯಿಸಬಹುದು, ಅದರಲ್ಲಿ ದೋಷಗಳಿಲ್ಲ. ಹಾಗಾಗಿನೇ ಈ ಮೂವರು ಕಾಂಗ್ರೆಸ್ನ ಎಂಎಲ್ಎಗಳು ಈ ಒಂದು ಚುನಾವಣೆಯಲ್ಲಿ ಅಖಾಡಕ್ಕಿಳಿದಿದ್ದಾರೆ. ಮೂವರು ಕೂಡ ಈಗ ನಾಮಪತ್ರ ಸಲ್ಲಿಸಿದ್ದಾರೆ. ಡಿಸಿಸಿ ಜೊತೆಗೆ ಈಗ ಈ ಎಲೆಕ್ಷನ್ಗೆ ಕಾಂಗ್ರೆಸ್ನ ಮೂವರು ಶಾಸಕರು ಸ್ಪರ್ಧೆ ಮಾಡ್ತಾ ಇರುವಂತಹದ್ದು. ಕಾಂಗ್ರೆಸ್ ಮೂವರು ಶಾಸಕರಿಂದ ಈಗಾಗಲೇ ನಾಮಪತ್ರ ಸಲ್ಲಿಕೆಯೂ ಆಗಿದೆ. ಶಾಸಕರಾಗಿದ್ದುಕೊಂಡೇ ಚುನಾವಣೆಯ ನಾಮಪತ್ರದ ಪ್ರಾಸೆಸ್ಗಳನ್ನು ಮುಗಿಸಿದ್ದಾರೆ. ಅದರಲ್ಲಿ ಶಾಸಕರಾದ ಕೊತ್ತನೂರು ಮಂಜುನಾಥ್ ಜೊತೆಗೆ ಕೆಜಿಎಫ್ನ ಕಾಂಗ್ರೆಸ್ ಶಾಸಕಿ ರೂಪಕಲಾ ಶಶಿಧರ್, ಅದರ ಜೊತೆಗೆ ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಎಸ್ಎನ್ ಸುಬ್ಬಾರೆಡ್ಡಿಯು ಕೂಡ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂತಹದ್ದು. ಆ ದಿನವೇ ಅಂದರೆ ಚುನಾವಣೆಯ ದಿನವೇ ಡಿಸಿಸಿ ನಿರ್ದೇಶಕರ ಚುನಾವಣಾ ಫಲಿತಾಂಶವೂ ಕೂಡ ಹೊರಬೀಳಲಿಕ್ಕಿದೆ. ಮೇ 28ರಂದು ನಿರ್ದೇಶಕರ ಹುದ್ದೆಗಳಿಗೆ ನಡೆಯಬೇಕಿರತಕ್ಕಂತಹ ಚುನಾವಣೆ. ಆವತ್ತೇ ಡಿಸಿಸಿ ನಿರ್ದೇಶಕ ಹುದ್ದೆಗಳ ಚುನಾವಣಾ ಫಲಿತಾಂಶಗಳು ಕೂಡ ಆ ದಿನವೇ ಬರಬೇಕಾಗಿರುವುದರಿಂದ ಒಂದಷ್ಟು ಈ ಚುನಾವಣೆಯ ಕಾವು ಈಗ ಆ ಭಾಗದಲ್ಲಿ ಜೋರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.